ನಮಸ್ತೆ. ದೇವಿಕ್ ಸ್ಟುಡಿಯೋ ಅಂತ ನೀವು ನೋಡ್ತಾ ಇದ್ದೀರಾ. ಇದು ನನ್ನ ಇನ್ಸ್ಟಾ ಅಕೌಂಟ್. ಇಲ್ಲಿ ಬೇಗ ಹೋಗಿ ನನ್ನನ್ನು ಫಾಲೋ ಮಾಡಿ. ನೆಕ್ಸ್ಟ್ ಮಂತು ನಿಮಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ. ಸೊ ನನಗದು ದೊಡ್ಡ ವಿಷಯನೇ. ಏನು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರಿ. ಓಕೆ, ಇವಾಗ ನಾನು ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿನ ತಗೊಂಡು ಮಿಲ್ಗೆ ಹಾಕ್ಸಿರುವಂಥ ಕೊಕೊನೆಟ್ ಆಯಿಲ್ನ ಬಳಸ್ತಾ ಇದ್ದೀನಿ. ಕೂದಲಿಗಿರ್ಬೋದು, ಸ್ಕಿನ್ಗಿರ್ಬೋದು, ಅಡುಗೆಗಿರ್ಬೋದು ಎಲ್ಲದಕ್ಕೂ ಇದನ್ನೇ ಬಳಸೋದು. ಒಂದು 8 kg ಅಷ್ಟು ಕೊಬ್ಬರಿ ಎಣ್ಣೆ ಸಿಕ್ಕಿತ್ತು ನಮಗೆ. 13.5 kg ಏನೋ ಕೊಬ್ಬರಿ ತೊಗೊಂಡಿದ್ವಿ. ಅದು 8-8.5 kg ಅಷ್ಟು ಕೊಬ್ಬರಿ ಎಣ್ಣೆ ಸಿಕ್ತು. ನಿಮಗೆ ಗೊತ್ತಿರೋ ಹಾಗೆ ಇವಾಗ ಹೊರಗಡೆ ಎಲ್ಲ ಏನು ನೋಡಿದ್ರೂ ಕೆಮಿಕಲ್. ಆದಷ್ಟು ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಒಂದು ಟ್ರೈ ಮಾಡೋದು ಬೆಟರ್. ಯಾವ್ಯಾವುದು ನಮಗೆ ಅವೈಲೇಬಲ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಮೇಯ್ನ್ ನಾವು ಪ್ರತಿದಿನ ಬಳಸೋದೇ ಕೊಬ್ಬರಿ ಎಣ್ಣೆ ಅಲ್ವಾ. ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನ ಹಾಕ್ಸಿರ್ತೀನಿ. ತುಂಬ ಜನ ನನ್ನ ಎಲ್ಲ ವೀಡಿಯೋಗಳಲ್ಲೂ ಆಲ್ಮೋಸ್ಟ್ ಇತ್ತೀಚೆಗೆ ಕೇಳ್ತಾ ಇರೋದು, ನಿಮ್ಮ ಕೂದಲು ಚೆನ್ನಾಗಿದೆ, ಏನು ಸೀಕ್ರೆಟ್ ನಮಗೂ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೀಕ್ರೆಟ್ ಏನೂ ಇಲ್ಲ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ಇದ್ರ 2ರಷ್ಟಿತ್ತು ಕೂದಲು. ಈಗ ಹೇರ್ ಫಾಲ್ ಆಗ್ತಾ ಇದೆ. ಬಿಕಾಸ್ ನಾನು ಏನು ಮಗುಗೆ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ. ಮತ್ತು 30 ವರ್ಷ ದಾಟಿದ ತಕ್ಷಣ ನಾರ್ಮಲ್ ಆಗಿಯೇ ಐರನ್ನು, ಕ್ಯಾಲ್ಶಿಯಮ್ಮು ಡಿಫಿಷಿಯನ್ಸಿ ಇದೆಲ್ಲ ಕಾಮನ್ ಇದ್ದೇ ಇರುತ್ತೆ. ಸೊ ನಾವು ಮೊದಲು ತಿಂದಿದ್ದಕ್ಕಿಂತ ಈಗ ಹೆಲ್ತಿ ಫುಡ್ಡನ್ನು ಹೆಚ್ಚು ಈ ಒಂದು ಟೈಮಲ್ಲಿ ತಗೊಳ್ಬೇಕು. ಸೊ ಹಾಗಾಗಿ ಅದರಲ್ಲೂ ಲಾಸ್ಟ್ ವೀಕಿಂದ ಭಯಂಕರ ಕೂದಲು ಉದುರುತ್ತಾ ಇತ್ತು. ಭಯನೇ ಆಗೋಯ್ತು, ಇದೇ ಥರ ಉದುರುತ್ತಾ ಇದ್ರೆ ನಾನು ಏನು ಬ್ಯೂಟಿ ಟಿಪ್ ಕೊಡಲಿ, ನನಗೆ ಕೂದಲು ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಅಂತ ಯೋಚನೆ ಮಾಡಿಕೊಂಡು ಒಂದು ಆಯಿಲ್ನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ಲಾಗಿ ನಾನು ಎಕ್ಸ್ಪೆರಿಮೆಂಟ್ ನನ್ನ ಮೇಲೆ ನಾನು ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ಆಯಿಲ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ರೋಸ್ಮೆರಿನ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಟ್ರೈ ಮಾಡಿದ್ದೀನಿ. ಸೊ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಕೂದಲು ಬೆಳವಣಿಗೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದರ ಜೊತೆಗೆ ಒಂದು ಸೀಡ್ಸ್ಗಳ ಉಪಯೋಗಿಸ್ಕೊಂಡು ಲಡ್ಡು, ಇದೂ ಅಷ್ಟೇ. ಇದು ನನ್ನ ಮೇಲೆ ಪ್ರಯೋಗ ನಾನು ಮಾಡ್ಕೊಂಡಿದ್ದೀನಿ. ಈ ಸೀಡ್ಸ್ಗಳನ್ನು ತಗೊಳ್ಳೋದ್ರಿಂದಲೂ ಸಹ ನಮ್ಮ ಸ್ಕಿನ್ ತುಂಬ ಗ್ಲೋ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಇರುತ್ತೆ. ಮತ್ತು ಕೂದಲು ಅಷ್ಟೇ ನಿಮಗೆ ತುಂಬ 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 ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ ಮಾತ್ರ ಈ ಸೀಡ್ಸ್ಗಳ ಲಡ್ಡು. ಸೊ ಈ ಒಂದು ಲಡ್ಡು ರೆಸಿಪಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ರೆಸಿಪಿನ ಶೇರ್ ಮಾಡಿ ಅಂತ. ನೀವೆಷ್ಟು ಜನ ಕಮೆಂಟ್ ಮಾಡ್ತೀರಾ, ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಾನು ಲಡ್ಡು ರೆಸಿಪಿನ ಶೇರ್ ಮಾಡ್ತೀನಿ. ಈ ಲಡ್ಡುನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು, ಮತ್ತು ಉಗುರು ಬೆಚ್ಚಗಿರೋ ನೀರನ್ನು ಕುಡಿಯೋದು 1 ಲೋಟ. ಸೊ ಇದಿಷ್ಟು 30 ದಿನ ಮಾಡಿಕೊಂಡು ಬನ್ನಿ. ಅದಾದಮೇಲೆ ಸಿಗುವಂತಹ ರಿಸಲ್ಟನ್ನು ನೋಡಿ ನೀವೇ ಶಾಕ್ ಆಗ್ತೀರಾ. ನಿಮ್ಮ ಸ್ಕಿನ್ನಲ್ಲಿ ಇರ್ಬೋದು, ನಿಮ್ಮ ಕೂದಲಲ್ಲಿ ಇರ್ಬೋದು. ಓಕೆ, ಮತ್ತು ಯಾಕೆ ಲೇಟ್ ಮಾಡೋದು, ಇವಾಗ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು, ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಬನ್ನಿ ನೋಡೋಣ. 1/4 ಲೀಟರ್ ಕೊಬ್ಬರಿ ಎಣ್ಣೆಗೆ 1 ಹಿಡಿಯುವಷ್ಟು ಕರಿಬೇವಿನ ಸೊಪ್ಪು ಫ್ರೆಶ್ ಇದ್ದರೆ ಒಳ್ಳೆಯದು. 2-3 ಬೆಟ್ಟದ ನೆಲ್ಲಿಕಾಯಿ, 1 ಟೀ ಸ್ಪೂನಷ್ಟು ಮೆಂತ್ಯ, ಹಾಗೆ 10-15 ಗ್ರಾಮಷ್ಟು ರೋಸ್ಮೆರಿ ಲೀವ್ಸ್. ಇದು ಕೂಡ ನಿಮಗೆ ಹಸಿ ಇದ್ರೇ ಒಳ್ಳೆಯದು, ಆವಾಗ ಎಫೆಕ್ಟಿವ್ ಆಗುತ್ತೆ. ಮತ್ತು ರೋಸ್ಮೆರಿ ಲೀವ್ಸ್ ಸ್ಮೆಲ್ ಇರುತ್ತಲ್ವ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಓಕೆ, ಇದಿಷ್ಟು ನಾನು ತೊಗೊಂಡಿದ್ದೀನಿ. ಇದೆಲ್ಲವನ್ನು ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಬನ್ನಿ. ಬೆಟ್ಟದ ನೆಲ್ಲಿಕಾಯಿ ಕೂದಲು ದಪ್ಪ ಮತ್ತು ಕಪ್ಪಾಗುತ್ತೆ. ವಿಟಮಿನ್ ಸಿ ಹೇರಳವಾಗಿ ಇದೆ. ಡ್ಯಾಂಡ್ರಫ್ ಕಡಿಮೆ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಕರಿಬೇವಿನ ಸೊಪ್ಪು ಕಪ್ಪಾಗುತ್ತೆ ಕೂದಲು. ಮತ್ತು ಆಮೇಲೆ ಒಂದು ಆಯಿಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಮೆಂತ್ಯ ಡ್ಯಾಂಡ್ರಫು, ಡ್ರೈನೆಸ್ನ, ಮತ್ತು ಕೂದಲು ತಿಕ್ಕಾಗಿ ಸಾಫ್ಟಾಗಿ ಚೆನ್ನಾಗಿ ಬರೋಕ್ಕೆ, ಈ ಇನ್ಫೆಕ್ಷನ್ಸು ಮತ್ತು ಬೇಬಿ ಹೇರ್ ಗ್ರೋತ್ ಆಗೋದಕ್ಕೆ ರೋಸ್ಮೆರಿ ತುಂಬ ಹೆಲ್ಪ್ ಆಗುತ್ತೆ. ಇವೆಲ್ಲವರಿಂದ ಪ್ರಯೋಜನ ಏನು ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಸಾಕು, ಮೇಯ್ನ್ ಬೇಕಾಗಿರೋದೆ ಸ್ಕ್ಯಾಲ್ಫು ಚೆನ್ನಾಗಿ ಇರಬೇಕು, ಕೂದಲು ಉದ್ರೋದು ಕಮ್ಮಿ ಆಗಬೇಕು, ತಿಕ್ಕಾಗಿ ಕೂದಲು ಬರಬೇಕು ಆ್ಯಂಡ್ ಕಪ್ಪಗೆ ಇರಬೇಕು. ಇದಿಷ್ಟು ಬೆನಿಫಿಟ್ಸು ಈ ಒಂದು ಆಯಿಲಲ್ಲಿ ಇದೆ. ಮತ್ತು ಗ್ಯಾಸ್ ಮೇಲೆ ನೀವು ಲೋ ಫ್ಲೇಮಲ್ಲೇ ಈ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಐ ಫ್ಲೇಮ್ ಇಟ್ಕೊಂಡು ಬೇಗ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತಂದರೆ ಖಂಡಿತ ಆಯಿಲ್ ಹಾಳಾಗುತ್ತೆ. ನೀವು ಲೋ ಫ್ಲೇಮಲ್ಲಿ ಬಿಟ್ಟಾಗ ಅದು ಪ್ರೋಸೆಸ್ ಬಂದು ತುಂಬ ಸ್ಲೋ ಇರುತ್ತೆ. ನೀವು ಹಾಕಿರೋ ಇಂಗ್ರೀಡಿಯೆಂಟಲ್ಲಿ ಇರುವಂತಹ ಒಳ್ಳೆ ಅಂಶಗಳೆಲ್ಲ ಆಯಿಲ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟು ನಾನು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಲ್ಲ ಇಂಗ್ರೀಡಿಯೆಂಟನ್ನು ಹಾಗೆ ಬಿಟ್ಬಿಟ್ಟು ಅದನ್ನು, ಫಾರ್ ಎಕ್ಸಾಂಪಲ್ ನೀವೊಂದು ಪರ್ಫೆಕ್ಟ್ ತುಪ್ಪನ ನೀವು ಹೇಗೆ ಕಾಯಿಸ್ತೀರಾ ಆ ರೀತಿಯಲ್ಲಿ ಈ ಒಂದು ಆಯಿಲ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ರೋಸ್ಮೆರಿ ಲೀವ್ಸ್ ಏನಿದೆ ಅದನ್ನು ತುಂಬ ಜಾಸ್ತಿ ಡ್ರೈ ಮಾಡೋದು, ತುಂಬ ಕಪ್ಪಗೆ ಮಾಡೋದು, ಕರಿಬೇವಿನ ಸೊಪ್ಪನ್ನ ತುಂಬ ಕರ್ರಕ್ಕೆ ಸೀದ್ಸಿಟ್ಬಿಡೋದು ಅದು ಖಂಡಿತವಾಗ್ಲೂ ಒಳ್ಳೆಯದಲ್ಲ.
ನಿಮಗೆ ಆ ಅರೋಮಾ ಏನಿದೆ ಅದು ತುಂಬ ಚೆನ್ನಾಗಿ ಅಂತ ಅನ್ನಿಸ್ಬೇಕು ನಿಮಗೆ. ಮತ್ತು ಇನ್ನೂ ಈಸಿಯಾಗಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಗೋಲ್ಡನ್ ಕಲರ್ ಆಗಬೇಕು, ಅದು ತೇಲಬೇಕು ಮೇಲ್ಗಡೆ, ಆವಾಗ ನಿಮಗೆ ಆಯಿಲ್ ರೆಡಿಯಾಗಿದೆ ಅಂತ. ಇದಕ್ಕೆ ನೀವು ಆನಿಯನ್ ಅಂದರೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಬೋದು, ಆದರೆ ನಾನು ಇಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ತಾಯಿಲ್ಲ. ನೀವು ಜಸ್ಟ್ ಈಗ ನಾನೇನು ಹಾಕಿದ್ದೀನಿ ಈ ಇಂಗ್ರೀಡಿಯೆಂಟನ್ನು ಹಾಕಿ ನೀಟಾಗಿ ಬಾಯ್ಲ್ ಮಾಡಿ ಆಯಿಲ್ನ ಇಟ್ಕೊಂಡ್ರಿ ಅಂತ ಅಂದರೆ ಸುಮಾರು 5ರಿಂದ 6 ತಿಂಗಳ ತನಕ ನೀವು ಇಟ್ಕೊಳ್ಬೋದು. ಈರುಳ್ಳಿನ ಹಾಕಿದಾಗ ಸ್ವಲ್ಪ ಅದು ಏನೋ ಒಂದು 3 ತಿಂಗಳು ತನಕ, 2-3 ತಿಂಗಳು, 4 ತಿಂಗಳು ತನಕ ಇರ್ಬೋದು. ಬಟ್ ಈರುಳ್ಳಿ ಏನು ಸದ್ಯಕ್ಕೆ ಬೇಡ. ನೆಕ್ಸ್ಟ್ ಬೇಕಂತಂದರೆ ಒಂದೊಂದು ಇಂಗ್ರೀಡಿಯೆಂಟ್ನ ಸ್ಕಿಪ್ ಮಾಡಿ ಆವಾಗ ಬೇಕಾದರೆ ನೀವು ಆ್ಯಡ್ ಮಾಡಿ ಇಟ್ಕೊಳ್ಬೋದು. ಈಗ ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ಆ ದೊಡ್ಡ ದೊಡ್ಡ ಬಬಲ್ಸ್ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಆಗಬೇಕು. ಮತ್ತು ಬೆಟ್ಟದ ನೆಲ್ಲಿಕಾಯಿ ಕಾಣಿಸ್ತಾ ಇಲ್ಲ ಇವಾಗ. ಸೊ ಲಾಸ್ಟ್ ಮೂಮೆಂಟಿಗೆ ನಿಮಗೆ ಅದು ಬೆಟ್ಟದ ನೆಲ್ಲಿಕಾಯಿ ನೀಟಾಗಿ ಏನು ಮೇಲ್ಗಡೆ ತೇಲೋದು ಕಾಣುತ್ತೆ. ಮತ್ತು ಇದನ್ನು ಏನು ಆಯಿಲ್ನ ರೆಡಿ ಆದಮೇಲೆ ಗ್ಯಾಸ್ ಆಫ್ ಮಾಡಿದ ತಕ್ಷಣ ನೀವು ಬೇರೆ ಪಾತ್ರೆಗೆ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಮಿನಿಮಮ್ ಒಂದು 2 ಅವರ್ಸು ಹಾಗೆ ಬಿಟ್ಬಿಡಿ, ಏನೋ ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ ಆಯಿಲ್ನ. 2 ಅವರ್ಸ್ ಬಿಟ್ಟಾಗ ನಿಧಾನಕ್ಕೆ ಸ್ಲೋಲಿ ಆ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನೀವೇನು ನೋಡಿದ್ರಿ ನಾರ್ಮಲಿ ವೈಟ್ ಆಯಿಲ್ ಕಲರ್ ಇದೆ ಅಲ್ಲ, ಬಟ್ ಒಂದು 2 ಅವರ್ಸ್ ಆದಮೇಲೆ ಕಲರ್ ಚೇಂಜ್ ಆಗಿರುತ್ತೆ. ಮತ್ತು ಅರೋಮಾ ಕೂಡ ರೋಸ್ಮೆರಿ ಹಾಕಿರೋದ್ರಿಂದ ರೋಸ್ಮೆರಿದು ಲೀವ್ಸ್ದು ಸ್ಮೆಲ್ ಅದ್ಭುತವಾಗಿರುತ್ತೆ. ನನಗಂತೂ ಸಖತ್ ಇಷ್ಟ. ಸೊ ರೋಸ್ಮೆರಿ ಲೀವ್ಸ್ ಏನಿದೆ ಅದನ್ನು ನಾನು ಹೈಲೈಟಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಆನಿಯನ್ ಹಾಕಿಲ್ಲ ಇದಕ್ಕೆ. ನೀವು ಈ ಆಯಿಲ್ನ ರೆಡಿ ಮಾಡ್ಕೊಂಡಾಗ ನಿಮಗೇ ಅದು ಗೊತ್ತಾಗುತ್ತೆ. ನೋಡಿ ಇವಾಗ ಬೆಟ್ಟದ ನೆಲ್ಲಿಕಾಯಿ ನಿಮಗಿವಾಗ ಕಾಣಿಸ್ತಾ ಇದೆ. ಒಂದು ನಾವು ತಲೆಯಲ್ಲಿ ಇಟ್ಕೋಬೇಕು, ನಮ್ಮ ಸ್ಕಿನ್ ಮತ್ತು ನಮ್ಮ ಕೂದಲು ತುಂಬ ಚೆನ್ನಾಗಿ ಇರಬೇಕು ಅಂತ ಅಂದರೆ ನಾವು ಬಳಸುವಂತಹ ವಸ್ತುಗಳು ಅಥವಾ ಆಯಿಲ್ ಇದೆಲ್ಲ ಒಂದು ಕಡೆ ಆದರೆ ನಾವು ತಗೊಳ್ಳುವಂತಹ ಫುಡ್ಡು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬೆಟ್ಟದ ನೆಲ್ಲಿಕಾಯಿನ ಖಾಲಿ ಹೊಟ್ಟೆಗೆ ಜ್ಯೂಸ್ ಮಾಡಿಕೊಂಡು ಕುಡಿಯೋದು ಅಥವಾ ಒಂದೊಂದು ಬೆಟ್ಟದ ನೆಲ್ಲಿಕಾಯಿ ತಿನ್ನೋದಿರ್ಬೋದು, ಮತ್ತು ಕರ್ಬೇವಿನ ಸೊಪ್ಪನ್ನು ತಿನ್ನೋದಿರ್ಬೋದು, ಮತ್ತು ಮೆಂತ್ಯನ ಆದಷ್ಟು ನಮ್ಮ ಫುಡ್ಡಲ್ಲಿ ಬಳಸೋದಿರ್ಬೋದು. ಇದೆಲ್ಲವೂ ಅಷ್ಟೇ ಇನ್ಸೈಡ್ ಮತ್ತು ಔಟ್ಸೈಡ್ ಎರಡೂ ಕಡೆನೂ ತುಂಬ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈಗ ನೀವು ನೋಡ್ತಾ ಇದ್ದೀರಾ ಒಂಥರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಬಟ್ ನಾನು ಬಾಟಲ್ಗೆ ಸ್ಟೋರ್ ಮಾಡೋಕ್ಕೆ ಹಾಕ್ತೀನಿ ಅಲ್ವಾ 2 ಅವರ್ಸ್ ಆದಮೇಲೆ, ಆವಾಗ ಗ್ರೀನ್ ಕಾಣಿಸ್ತಾ ಇರುತ್ತೆ. ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ, ಪರಿಮಳ ಸಖತ್ ಚೆನ್ನಾಗಿ ಇರುತ್ತೆ. ನನಗಂತೂ ಏನು ಇದು ಆಯಿಲ್ನ ಅಪ್ಲೈ ಮಾಡಿ ಕೂದಲು ವಾಶ್ ಮಾಡಿದ್ಮೇಲೆ ಕೂದಲು ತುಂಬ ಸಾಫ್ಟ್ ಅಂತ ಅನಿಸ್ತು. ಮತ್ತು ಆಮೇಲೆ ನಿಮಗೆ ಗಂಟಾಗೋದು, ಸಿಗ್ಗಾಗೋದು ಈ ಥರ ಎಲ್ಲ ಏನಾದರೂ ಪ್ರಾಬ್ಲಮ್ಮು ಅದು ಅವಾಯ್ಡ್ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ, ಕೂದಲು ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ, ನಿಮಗೆ ಗೊತ್ತಾಗುತ್ತೆ. ಮತ್ತು ಏರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ ಇದು ಅನ್ನೋ ಒಂದು ಭರವಸೆನ ಕೊಡುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಮೆಂತ್ಯ ನೋಡ್ಬೋದು ಕಲರು ಕೂಡ ಚೇಂಜ್ ಆಗಿದೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಬೇಕು. ಹಾಗೆಯೇ ನೆಕ್ಸ್ಟು ಯಾವ ವಿಡಿಯೋ ಮಾಡೋಣ ಹೇಳಿದೆ, ನಾನು ಲಡ್ಡು ಸೀಡ್ಸ್ಗಳು ಉಪಯೋಗಿಸ್ಕೊಂಡು ಲಡ್ಡು ಮಾಡಿದ್ದೀನಿ ಅಂತ. ಸೊ ಅದಂತೂ ನಿಮಗೆ ಡೈಲಿ ತೊಗೊಳ್ತಾ ಬಂದರೆ ನಿಮ್ಮ ಸ್ಕಿನ್ ಮತ್ತು ನಿಮ್ಮ ಕೂದಲಿಗೆ ಸಖತ್ತು ಚೆನ್ನಾಗಿ ವರ್ಕ್ ಆಗುತ್ತೆ. ಅದೊಂದು ಲಡ್ಡು, ಇದೊಂದು ಹೇರ್ ಆಯಿಲು ನಿಮ್ಮ ಹತ್ರ ಇತ್ತು ಅಂತ ಅಂದರೆ ಆಲ್ಮೋಸ್ಟು ಕಂಪ್ಲೀಟಾಗಿ ನೀವು ಚೇಂಜಸ್ನ ನೋಡ್ಬೋದು ನಿಮ್ಮಲ್ಲೇ. ಈಗ ಆಯಿಲ್ನ ನಾನು ಒಂದು ಗಾಜಿನ ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ನೋಡಿ. ಆವಾಗಲೇ ನೀವು ನೋಡಿದಾಗ ಹೇಗಿತ್ತು, 2 ಅವರ್ಸ್ ಆದಮೇಲೆ ಬೇಯಿಸಿ ಆದಮೇಲೆ ಕುದಿಸಿ ಎಲ್ಲ ಆದಮೇಲೆ 2 ಅವರ್ಸ್ ಆದಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಆಯಿಲ್ದು. ಎಸ್, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಉಳಿದಿರೋ ಇದನ್ನು ನೀವು ಬೇಕಾದರೆ ಹೇರ್ ಪ್ಯಾಕ್ ರೀತಿನಲ್ಲೂ ಕೂಡ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಅಪ್ಲೈ ಮಾಡ್ಕೋಬೋದು, ಅಥವಾ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೂದಲಿಗೆಲ್ಲ ಅಪ್ಲೈ ಮಾಡಿ ನಿಧಾನಕ್ಕೆ ಮಸಾಜ್ ಮಾಡಿ ಕೂಡ ಉಪಯೋಗಿಸ್ಕೊಳ್ಬೋದು. ಎಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.